ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ IPL ಫೈನಲ್ ಮ್ಯಾಚ್ ಆದ್ಮೇಲೆ ಮತ್ತೊಂದು ವಿಡಿಯೋ ಮಾಡಕ್ ಆಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಇವತ್ತ ಇದೊಂದು ವ್ಲಾಗ್ ಮಾಡತ್ತೀನಿ. ವ್ಲಾಗ್ ಏನಪ್ಪ ಇವತ್ತು ವಿಶೇಷ ಅಂದ್ರೆ ನಾನು ಎಲ್ಲಿ ವಿಡಿಯೋಗಳನ್ನು ಮಾಡ್ತಿದ್ದೆ IPL ವಿಡಿಯೋಗಳನ್ನು ಅದನ್ನ ನಿಮ್ಗೆ ತೋರಿಸ್ತೀನಿ. ಮತ್ತು ಬಹಳಷ್ಟು ಮಂದಿ ಕಮೆಂಟ್ ಹಾಕ್ತಿರ್ತೀರಿ, ನಿನ್ನ ಕಡೆ ಟೋಟಲ್ ಚಸ್ಮಾ ರೇಟ್ ಅದ ತೋರಿಸ್ಲಿ ಅಂತೇಳಿ. ಏನೋ ಡಿಗ್ಗಿಗಟ್ಲೆ ಏನೋ ಸಾವಿರಾರು ಚಸ್ಮಾ ಏನಿಲ್ಲ, ಅಟ್ಟ ಒಂದು 10-20 ಅದ ಚಸ್ಮಾ, ಅದನ್ನು ನಿಮ್ಗೆ ತೋರಿಸ್ತೀನಿ. ಈಗ IPL ಅಂತೂ ಮುಗೀತ್ರಿ. ಇನ್ನು ಮುಂದೆ ನನ್ನ ಒಂದು ಪ್ರಕಾಶ್ ಆರ್ಕೆ ಯೂಟ್ಯೂಬ್ ಚಾನಲ್ದಾಗ ನಾನು ವ್ಲಾಗ್ ವಿಡಿಯೋಗಳನ್ನು ಹಾಕಬೇಕಂತ ಪ್ಲಾನ್ ಮಾಡತ್ತೀನಿ. ಮುಂಚೆ ನಾನು ವ್ಲಾಗ್ ವಿಡಿಯೋಗಳನ್ನು ಮಾಡ್ತಿದ್ದೆ, ಬಟ್ ಬಹಳ ಗ್ಯಾಪ್ ಕೊಟ್ಟಿದ್ದೆ. ಅಂದ್ರೆ 2025 ಏನು IPL ಮುಗೀತು. IPL ಮುಗಿದ ಮೇಲೆ ನಾನು ಒಂದು 10 ತಿಂಗಳು ಯಾವುದೇ ಥರದ ವಿಡಿಯೋಗಳನ್ನು ಬಿಟ್ಟಿದ್ದಿಲ್ಲ. ಆಮೇಲೆ 2026 ಈ ವರ್ಷ ನಾನು ಮತ್ತೆ IPL ವಿಡಿಯೋಗಳನ್ನು ನಾನು ಮಾಡೋಕ್ಕೆ ಶುರು ಮಾಡಿದೆ. ಮತ್ತೊಂದು 10 ತಿಂಗಳ ಅಥವಾ ಒಂದೊಂದು ವರ್ಷ ಯೂಟ್ಯೂಬ್ದಾಗ ಗ್ಯಾಪ್ ಇರೋಕ್ಕಿಂತ ನಾನು ಅವಾಗ ವ್ಲಾಗ್ ವಿಡಿಯೋಗಳನ್ನು ಹಾಕಬೇಕಂತ ವಿಚಾರ ಮಾಡೀನಿ. ನೀವೆಲ್ಲ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಂತ ಅದೊಂದು ನಂಬಿಕೆ ಮ್ಯಾಗ ನಾನು ವ್ಲಾಗ್ ವಿಡಿಯೋಗಳನ್ನ ಹಾಕಬೇಕಂತ ಪ್ಲಾನ್ ಮಾಡೀನಿ. ಬರೀ ಇವತ್ತೊಂದು ವ್ಲಾಗ್ ವಿಡಿಯೋದಾಗ ನನ್ನ ವಿಡಿಯೋದಾಗ ನಾನು ಮಾಡುವಂಥ ವಿಡಿಯೋ ಮಾಡುವಂಥ ಜಾಗ ಮತ್ತು ನನ್ನ ಕಡೆ ಇರುವಂಥ ಚಸ್ಮಾಗಳ ನಿಮಗೆ ತೋರಿಸ್ತೇನೆ ಅಂತ ಬರ್ರಿ ನೋಡ್ರಿ. ಇದು ನಮ್ಮ ಮನೆ ಮ್ಯಾಗ ಒಂದು ರೂಮ್ ಐತಿ, ಅದ ಈ ಥರದ ರೂಮ್ ಐತಿ. ಈ ರೂಮ್ ಒಳಗೆ ನಾನು ವಿಡಿಯೋ ಮಾಡುವಂಥದ್ದು. ಮುಂಚೆ ನಾನು ವಿಡಿಯೋ ಮಾಡುವಂಥದ್ದು ನೀವು ನೋಡಿರಿ ನಾನು ಎಲ್ಲಿ ಮಾಡ್ತಿದ್ದೆ ಅಂಥೇಳಿ. ಅದು ನಮ್ಮ ಒಂದು ಅಂಗಡಿ ಐತಿ, ಅಂಗಡಿ ಮೇಲ್ಗಡೆ ನಾನು ಮಾಡ್ತಿದ್ದೆ. ಈಗ ಇದು ನನ್ನ ಒಂದು ರೂಮ್ ರೀ, ಇದೊಂದು ಸಣ್ಣ ರೂಮ್ ನಮ್ಮದು. ಈ ರೂಮ್ದಾಗ ಇಲ್ಲೇ ನಾನು ವಿಡಿಯೋಗಳನ್ನು ಮಾಡುವಂಥದ್ದು. ಇಲ್ಲಿ ನಾವು ಮಕ್ಕೊಳ್ಳೋದು, ಮ್ಯಾಚ್ ಮುಗಿದ ಮೇಲೆ ಸಿಂಗಲ್ ಇರೋದ್ರಿಂದ ನಾನು ಒಬ್ಬನೇ ಮಕ್ಕೋತೇನೆ ರೀ. ನಾನು ಯಾವುದೇ ಥರದ ಸ್ಟ್ಯಾಂಡ್ ಬಳಸಂಗಿಲ್ಲ. ಸ್ಟ್ಯಾಂಡ್ ಇಲ್ಲಂತಲ್ಲ, ನಾನು ಇಲ್ಲಿ ಮೊಬೈಲ್ ಇಡ್ತಿದ್ದೆ ರೀ. ನಿಮ್ಗೆ ಒಂದ್ಸತಿ ತೋರಿಸ್ತೀನಿ ನೋಡ್ರಿ, ಬ್ಯಾಕ್ ಕ್ಯಾಮ್ರಾಯಿಂದ ನಾನು ಇಲ್ಲಿ ಈ ರೀತಿ ಇಟ್ಟು ನಾನು ಇಲ್ಲಿ ಕೂತು ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತ ನಮ್ದು RCB ಮ್ಯಾಚ್ ಐತಿ ಅಂತೇಳಿ ಹಿಂಗೆ ನಾನು ವಿಡಿಯೋಗಳನ್ನ ಶುರು ಮಾಡ್ತಿದ್ದೆ. ಬರ್ರಿ ಮತ್ತೆ ನಿಮ್ಗೆ ತೋರಿಸ್ತೇನೆ ಅಂತ. ಇಲ್ಲಿ ನಾನು ಕುಂದಿರ್ತಿದ್ದೆ, ಕೂತು ಇದು ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಬರಲಿ ಅಂತೇಳಿ. ಪ್ರತಿ ವರ್ಷನೂ ನಾನು ಇಲ್ಲಿ ಬೇರೆ ಬೇರೆ ರೀತಿಯಾಗಿ ಒಂದೊಂದು ಸತಿ ನಾನು ಇಲ್ಲಿ ಒಂದು ಆರ್ಟ್ ತೆಗೆಯುವಂಥದ್ದು, ಬ್ಯಾನರ್ಗಳನ್ನು ಹಾಕುವಂಥದ್ದು ಮಾಡ್ತೀನಿ. ಈ ವರ್ಷ ನಾನು ಈ ಥರದ್ದು ಪ್ಲಾನ್ ಮಾಡಿದ್ದೆ. ನಮ್ಮೆಲ್ಲ ಹಳಿ RCB ಪ್ಲೇಯರ್ಗಳು, ಕ್ರಿಸ್ ಗೇಲ್ ಅವರು, ವಿನಯ್ ಕುಮಾರ್ ಅವರು, ಅನಿಲ್ ಕುಂಬ್ಳೆ ಅವರು, ರಾಹುಲ್ ದ್ರಾವಿಡ್ ಅವರು, ಎಲ್ಲ ನಮ್ಮ ಹಳಿ ಪ್ಲೇಯರ್ಗಳನ್ನ ಮತ್ತು ಹೊಸ ಪ್ಲೇಯರ್ಗಳು ಮತ್ತು ನಮ್ಮೆಲ್ಲ ಹೆಣ್ಮಕ್ಳು, ನಮ್ಮ RCB ಮಹಾಲಕ್ಷ್ಮಿಗಳು ಅಂತ ಏನು ಕರಿತೀವಿ ನಾವು, ಇವರು ಕಪ್ಪನ್ನು ತಂದು ಕೊಟ್ಟಾರ ನಮಗೆ. ಇವ್ರದ್ದು ಫೋಟೋಗಳನ್ನೆಲ್ಲ ಹಾಕಿದ್ದೆ. ಇಲ್ಲಿ ಒಂದು ಕಡೆ ಈ ಥರದ್ದು ಒಂದು ಬ್ಲಾಕ್ ರೆಡಿ ಮಾಡಿ, ಈ ಕಡೆ ಹೋದ ವರ್ಷ ನಮ್ಮ RCB ಏನು ಕಪ್ ಗೆದ್ದಿದ್ರು ಅದೊಂದು ಫ್ರೇಮ್ ಹಾಕ್ಕೊಂಡು, ಇದು ನನಗೊಂದು 2 ಏನು ಸಿಲ್ವರ್ ಪ್ಲೇ ಬಟನ್ ಕೊಟ್ಟಾರ ಯಾರೋ ಯೂಟ್ಯೂಬ್ದವರು, ಒಂದು ಪ್ರಕಾಶ್ ಆರ್ಕೆ ಯೂಟ್ಯೂಬ್ ಚಾನಲ್ಗೆ. ನಂದು ಇನ್ನೊಂದು ಪ್ರಕಾಶ್ ಆರ್ಕೆ ಟಾಕ್ಸ್ ಅಂತ ಒಂದು ಚಾನಲ್ ಇತ್ತು. ಅಲ್ಲಿ ನಾನೇನು ಮಾಡಿದೆ, ಅವ್ರು ಕೇಳ್ತಾರೆ ಇದನ್ನು ಕೊಡೋಕ್ಕಿಂತ ಮುಂಚೆ ಇಲ್ಲಿ ಮೇಲ್ಗಡೆ ಏನು ಬರೀಬೇಕ್ರಿ ಅಂತೇಳಿ ಯೂಟ್ಯೂಬ್ದವ್ರು ಕೇಳಿದಾಗ ನಾನು ಗಾನ ಯೋಗಿ ಸಂಘ ವಿಜಯಪುರ ಹಾಕಂತ ನಾನು ಹೇಳಿದ್ದೆ ಅವ್ರಿಗೆ. ಯಾಕಂದ್ರೆ ಪ್ರಕಾಶ್ ಆರ್ಕೆ ಟೀಮ್ ಅನ್ನೋಕ್ಕಿಂತ ನಮ್ದೊಂದು ಗಾನ ಯೋಗಿ ಸಂಘ ಅಂತ ಒಂದು ಐತಿ, ಅದನ್ನು ಹಾಕಂತ ಹೇಳಿದ್ದೆ ನಾನು. ಅದನ್ನು ಅವ್ರು ಹಾಕಿ ನಮ್ಗೆ ಕಳಿಸಿದ್ರು. ಇಲ್ಲಿ ನಮ್ದು ಕರ್ನಾಟಕ ಫ್ಲಾಗ್, ನಮ್ಮ ಹುಲಿ RCB ಹುಲಿ ವಿರಾಟ್ ಕೊಹ್ಲಿ ಅವ್ರದ್ದು, ಈ ಕಡೆ ನಮ್ದೊಂದು ಲೋಗೋ. ಈ ಥರ ನಾನೊಂದು ಏನೋ ಸೆಟಪ್ ಮಾಡಿದ್ದಾರೆ. ಇಲ್ಲಿ ನಮ್ದು ಲೈಟ್, ಈ ಲೈಟ್ ನೀವು ಏನು ನೋಡತ್ತೀರಿ ನೋಡ್ರಿ, ಇದನ್ನು ಜುಗಾಡು ಮಾಡ್ಕೊಂಡಿದ್ದೀವಿ ನಾವು. ಇದು ಕೋವಿಡ್ ಟೈಮ್ದಾಗ ನಾನು ಮಾಡ್ಕೊಂಡಿದ್ರಿ. ಒಂದು ಈ ಥರದ್ದು ಕೆಬ್ಬಣದ ಒಂದು ರಾಡ್ ತೊಗೊಂಡು ಇದಕ್ಕೊಂದು ಈ POP ಒಳಗೆ ಲೈಟ್ ಹಾಕ್ತಾರಲ್ಲ, ಆ ಥರದ್ದು ಲೈಟ್ ಹಾಕ್ಕೊಂಡು ಈ ರೀತಿ ಒಂದು ರೆಡಿ ಮಾಡಿದ್ದೆ. ಈ ಲೈಟು ಒಂದು ಕಡೆ ನಾನು ಅಂದರೆ ಈ ಕಡೆ ನಾನು ಸೆಂಟ್ರ್ ಕೂತೆ ಅಂದ್ರೆ ಈ ಕಡೆ ಒಂದು ಲೈಟ್ ಮತ್ತು ಈ ಕಡೆ ಒಂದು ಲೈಟು, ಇಲ್ಲಿ ಒಂದು ಲೈಟ್ ನೀವು ನೋಡ್ಬೋದು, ಇದೊಂದು ಲೈಟ್ ರೀ. ಆಮೇಲೆ ನಾನು ಒಂದು ಈ ಥರದ್ದು ಒಂದು ಟ್ಯೂಬ್ಲೈಟ್ಗಳನ್ನು ನಾನು ಇಲ್ಲಿ ಹಿಂದ್ಗಡೆ ಇಡ್ತಿದ್ದೆ. ನೀವು ನೋಡ್ಬೋದು, ಇಲ್ಲಿ ಒಂದು ರೆಡ್, ಅಲ್ಲಿ ಒಂದು ರೆಡ್, ಈ ಥರದ್ದು ಬರ್ತಿತ್ತು. ಅಲ್ಲಿ ನಾನು ಟ್ಯೂಬ್ಲೈಟ್ಗಳನ್ನು ಬಳಸ್ತಿದ್ದಾರೆ. ಇಲ್ಲಿ ನಾನು ಕೂತು ವಿಡಿಯೋ ಮಾಡುವಂಥದ್ದು ಇದು ನಮ್ದು ಜಾಗ. ಇದಾದ ಮೇಲೆ ನಾನು ವಿಡಿಯೋದಾಗ ಈ ಚಸ್ಮಾಗಳನ್ನು ನಾನು ಹಾಕೋತಿದ್ದಾರೆ, ನೀವು ನೋಡ್ಬೋದು. ಈಗ ಸದ್ಯಕ್ಕಂತೂ ಎಷ್ಟದ ನನ್ನ ಕಡೆ ಚಸ್ಮಾ ರೀ. ಇವು ನಾನು ಜಾತ್ರೆ ಚಸ್ಮಾಗಳ್ರಿ. ಏನು ಒಂದೊಂದು ಚಸ್ಮಾಕ್ಕೆ ಎಟ್ಟೆಟ್ಟು ಕೊಟ್ಟರೆ ರೊಕ್ಕ 2,000 ಎಷ್ಟು ತುಟ್ಟಿ ಹಿಂಗೆ ಅಂತೇಳಿ. ಇವು ಯಾವ ಬ್ರ್ಯಾಂಡೆಡ್ ಚಸ್ಮಾ ಅಲ್ರಿ. ನಾನು ಹಾಕೊಳ್ಳುವಂಥ ಚಸ್ಮಾಗಳು ಇವು ಏನು ರೋಡ್ ಸೈಡ್ ಮಾರ್ತಿರ್ತಾರಲ್ರಿ, ನಾನು ಅಂತಲ್ಲಿನ ಚಸ್ಮಾ ತಗೋತೀನಿ. ದೊಡ್ಡ ಅಂಗಡಿಯಾಗ ಹೋದ್ರೆ ಈ ಥರದ ಚಸ್ಮಾ ಸಿಗಂಗಿಲ್ಲ. ಅದಕ್ಕೆ ಈ ಥರದ ಚಸ್ಮಾಗಳನ್ನು ನಾನು ಬಳಸುವಂಥದ್ದು. ಇವು ಏನು 1,000 ರೂಪಾಯಿ ಅಂತ ಏನಿಲ್ಲ, ಇವು 200, 300, 350 ರೂಪಾಯಿ ಅಷ್ಟೇ. ಅದರ ಒಳಗಡೆ ಇರ್ತಾವ್ರಿ ರೇಟ್ಗಳು. ಇದೊಂದು ರೀಸೆಂಟ್ ನಮ್ಮ ದೋಸ್ತ್ ಹೋಗಿದ್ದ ಈ ಚಸ್ಮಾ ತೊಗೊಂಬಂದ್ರಿ ನನಗೆ. ಇದು ಮುಂಚೆ ನಾನು ಹಾಕೋತಿದ್ದೆ, ಬಟ್ ಇದು ಮಿಸ್ ಆಗಿತ್ತು. ಇದು 200 ರೂಪಾಯಿ ಒಳಗೆ ಐತೆ ನೋಡ್ರಿ ಚಸ್ಮಾ. ಇದು ನನ್ನ ಚಸ್ಮಾ. ನಾನು ವಿಡಿಯೋ ಮಾಡ್ದಂಗೆ ಮತ್ತು ನಮ್ಮ ದೋಸ್ತರದು ಕೇಳ್ತಿರ್ತಾರೆ ಚಸ್ಮಾ ತಾಪ ಅಂತೇಳಿ, ಅವ್ರಿಗೂ ನಾವು ಆವಾಗ ಕೊಡ್ತಾ ಇರ್ತೀವಿ. IPL ಟೈಮ್ದಾಗ ಸ್ವಲ್ಪ ಹೊಸ ಚಸ್ಮಾ ತೊಗೊಂಬಂದಿರ್ತೇನೆ ರೀ.
ಸದ್ಯಕ್ಕೆ ನನ್ನ ಹತ್ರ ಇರುವಂಥ ಚಸ್ಮಾಗಳು ಇಷ್ಟೇ ನೋಡ್ರಿ. ತಾವೆಲ್ಲ ಭಾಳ ಪ್ರೀತಿಯಿಂದ ಮೆಸೇಜ್ ಹಾಕ್ತಿರ್ತೀರಿ, ಕಮೆಂಟ್ ಹಾಕ್ತಿರ್ತೀರಿ, ಮಸ್ತ್ ಅದಲ್ಲ ಚಸ್ಮಾ, ಸಿಕ್ಕಾಗೂ ಹೇಳ್ತಿರ್ತೀರಿ, ಗೆಚ್ ಹಾಕೋ ಚಸ್ಮಾ ಎಲ್ಲಿ ತರ್ತಿ ಅಂತೇಳಿ. ನಾನು ಚಸ್ಮಾ ತರೋವಂಥದ್ದು ಏನಿಲ್ಲ ಅಂದರೆ ನಾನು ಮುಂಬೈಗೆ ಹೋಗಿದ್ದೆ ಅಂದ್ರೆ ಮುಂಬೈದಾಗ ಸಿಗ್ತಾವ್ರಿ, ಬೆಂಗ್ಳೂರಿಗೆ ಹೋಗಿದ್ದೆ ಅಂದ್ರೆ ಬೆಂಗಳೂರದಾಗ, ಅಥವಾ ನಾವು ಯಾವುದೋ ಒಂದು ಊರಿಗೆ ಹೋದಾಗ ಸುಮ್ಮನೆ ಮಾರ್ಕೆಟ್ದಾಗ ಅಡ್ಡಾಡೋ ಟೈಮ್ದಾಗ ಒಂದು ವಿಶೇಷವಾದ ಯಾವ್ದಾರ ಒಂದು ಚಸ್ಮಾ ನಮಗೆ ಸಿಕ್ಕಾಗ ನಾವು ತೊಗೊಂಬರ್ತೀವಿ. ಪರ್ಟಿಕ್ಯುಲರ್ ಆಗಿ ಇಂಥಲ್ಲೇ ಸಿಗ್ತಾವ ಅಂತ ಹೇಳಕ್ಕೆ ಬರಂಗಿಲ್ಲ. ಒಂದು ಚಸ್ಮಾ ಅಂಗಡಿಯಾಗ ಇರ್ತಾವ್ರಿ, ಅಲ್ಲಿ ಒಂದು ಯಾವ್ದಾರು ವಿಶೇಷ ಚಸ್ಮಾಗಳು ಇರ್ತಾವೆ ನೋಡ್ರಿ. ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ಈ ಥರದ ಚಸ್ಮಾಗಳು ನಿಮ್ಗೆ ಅಲ್ಲಿ ಇರ್ತಾವಂದ್ರೆ ಈ ಥರದ ನಾರ್ಮಲ್ ಜನಗಳು ತೊಗೊಳಂಗಿಲ್ಲ ಚಸ್ಮಾ. ಯಾಕಂದ್ರೆ ಹೊರಗೆ ಈ ಥರದ ಚಸ್ಮಾ ಹಾಕೊಂಡು ಹೋಲಾಕದ ಒಂಥರ ಅನಿಸ್ತೈತಿ. ಸುಮ್ಮನೆ ಈ ವಿಡಿಯೋದಾಗ ಚೆಂದ ಕಾಣ್ತಾವ ಅನ್ನೋ ಕಾರಣಕ್ಕೆ ನಾವು ತೊಗೊಂಡಿರ್ತೀವಿ ಈ ಥರದ ಚಸ್ಮಾಗಳು. ನೀವು ನೋಡ್ಬೋದಾಗ ಇದು ನಮ್ಮದು ಆಸ್ತಿ ರೀ. ಇದು ಒಂದು ಕಂಪ್ಯೂಟರ್ ರೀ. ಇಲ್ಲಿ ನಾವು ಯಾವುದೇ ಥರದ ಎಡಿಟಿಂಗ್ ಏನು ಮಾಡಂಗಿಲ್ಲ, ಇದು ಹಂಗೆ ಇಟ್ಬಿಟ್ಟು ಬಂದ್ ಮಾಡಿ ಇಟ್ಬಿಟ್ಟು ಈಗಂತೂ ಏನು ಬಳಸಂಗಿಲ್ಲ. ನಾನು ಹೆಚ್ಚಾಗಿ ಎಡಿಟ್ ಮಾಡುವಂಥದ್ದು ಮೊಬೈಲ್ದಾಗ ಮಾಡುವಂಥದ್ದು ನನ್ನ ಎಲ್ಲ ವಿಡಿಯೋಗಳು. ಮತ್ತು ಇಲ್ಲಿ ಏನು ನೀವು ನೋಡತ್ತೀರಿ ನೋಡ್ರಿ, ಇದು ನಾನು ಓದುವಂಥ ಬುಕ್ಸ್ಗಳು. ನಾವೇನು ದಿನ ಓದಂಗಿಲ್ರಿ, ಯಾವಾಗ ಟೈಮ್ ಸಿಗ್ತೈತಿ ಅವಾಗ ನಾನು ಬುಕ್ಗಳನ್ನು ಓದ್ತೀನಿ. ಒಟ್ಟು ಬುಕ್ಗಳನ್ನು ಓದುವಂಥದ್ದು ಒಂದು ರೂಢಿ ಮಾಡ್ಕೊಂಡಿನ್ರಿ. ಅವಾಗ ನೀವು ಸಹ ಬುಕ್ಗಳನ್ನು ಓದ್ರಿ. ಆ ಥರ ಈ ಥರ ಅನ್ನೋಕ್ಕಿಂತ ನಿಮಗೆ ಯಾವ ಥರದ್ದು ವಿಷಯಗಳು ಇಷ್ಟ ಆಗ್ತದೆ ಅದರ ಮೇಲೆ ನೀವು ಪುಸ್ತಕಗಳನ್ನು ಸಿಗುತ್ತಾವು. ದಯವಿಟ್ಟು ಬುಕ್ಗಳನ್ನು ನೀವು ಓದ್ರಿ ಅಂಥೇಳಿ ನನ್ನ ಕಡೆಯಿಂದ ಒಂದು ನಿಮ್ಗೆ ರಿಕ್ವೆಸ್ಟ್ ರೀ. ಯಾಕಂದ್ರೆ ಓದುಗರು ಭಾಳ ಸಂಖ್ಯೆ ಕಡಿಮೆ ಆಗಿಬಿಟ್ಟೈತೆ. ಮುಂಚೆ ಭಾಳೆಲ್ಲ ಓದ್ತಿವ್ರು, ಮೊಬೈಲ್ ಬರೋಕ್ಕಿಂತ ಮುಂಚೆ. ಏನು ಮೊಬೈಲ್ ಬಂದೈತಿ ಆವಾಗಲಿಂದ ಮಂದಿ ಓದುವಂಥದ್ದೇ ಬಿಟ್ಟಾರ. ಮೊಬೈಲ್ದಾಗ ಏನರ ಒಂದು 4-5 ಲೈನ್ ಬಂದರೂ ಓದುವಂಥ ಒಂದು ಪೇಷನ್ಸನ್ನು ನಾವು ಕಳ್ಕೊಂಡ್ಬಿಟ್ಟಿವಿ. ಒಂದು ತಾಳ್ಮೆ ಅನ್ನುವಂಥದ್ದು ಹೊಯ್ಕೊತ್ ಹೋಗ್ಬಿಟ್ಟೈತಿ. ಅದಕ್ಕೆ ಬುಕ್ಗಳನ್ನು ಓದೋದ್ರಿಂದ ಭಾಳಷ್ಟು ಫಾಯ್ದಾ ಐತಿ. ನೀವು ಓದ್ರಿ, ಅದು ಫಾಯ್ದಾ ಏನಂತ ನಿಮಗೆ ಗೊತ್ತಾಕೈತಿ. ನಾನು ಟೈಮ್ ಸಿಕ್ಕಾಗ ಓದ್ತಿರ್ತೀನಿ ರೀ. ಓದೋದು ಅಂದ್ರೆ ನಮಗೆ ಭಾಳ ಖುಷಿ. ಈ ಒಂದು ವ್ಲಾಗ್ದಾಗ ಒಂದು ಸಣ್ಣದಾಗಿ ನನ್ನ ಒಂದು ರೂಮನ್ನು ನಿಮ್ಗೆ ತೋರಿಸ್ಬೇಕನ್ನುವಂಥದ್ದಿತ್ತು. ಏನೋ ಅವನವ್ನು ಭಾಳ ವಿಶೇಷಲೇ ಇದ್ರಾಗ ಅನ್ನೋರಿಗೆ ನಾ ಹೇಳುವಂಥದ್ದು ಏನಂದ್ರೆ, ಒಂದು ಸ್ವಲ್ಪ ಮಂದಿಗೆ ನೀವು ವಿಡಿಯೋರೆ ಎಲ್ಲ ಮಾಡ್ತಾನೆ ಅನ್ನೋಂಥ ಒಂದು ಸ್ವಲ್ಪ ಮಂದಿಗೆ ಇರ್ತೈತಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರತಿಯೊಂದು ವಿಡಿಯೋನ ಭಾಳ ಇಷ್ಟಪಟ್ಟು ನೋಡೋರಿಗೆ ಸಂಬಂಧ ನಾನು ಇದನ್ನು ತೋರಿಸ್ಬೇಕನ್ನುವಂಥದ್ದು ನನ್ನ ಮನಸ್ಸೊಳಗೆ ಇತ್ತು. ಅದಕ್ಕೆ ನಾನು ಇದೊಂದು ವ್ಲಾಗ್ ಮುಖಾಂತರ ನಿಮಗೆ ತೋರಿಸೀನಿ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಈ ವರ್ಷ ನನ್ನ ಪ್ರತಿಯೊಂದು ವಿಡಿಯೋಕ್ಕೆ IPL ಒಂದು ರಿವ್ಯೂ ವಿಡಿಯೋ ಆಗಿರ್ಬೋದು, ಪ್ರಿವ್ಯೂ ವಿಡಿಯೋಕ್ಕೆ ಭಾಳ ಪ್ರೀತಿಯಿಂದ ನೀವು ವಿಡಿಯೋಗಳನ್ನು ನೋಡಿರಿ, ಸಪೋರ್ಟ್ ಮಾಡಿರಿ, ಚಲೋ ಕಮೆಂಟ್ಗಳನ್ನು ಹಾಕಿರಿ, ಸಿಕ್ಕಾಗೋ ಅದ ಒಂದು ಪ್ರೀತಿಯಿಂದ ಮಾತಾಡಿರಿ. ನನಗೆ ಭಾಳ ಅಂದ್ರೆ ಭಾಳ ಖುಷಿಯಾಗೈತಿ. ನಿಮ್ದು ಪ್ರತಿಯೊಂದು ಸಪೋರ್ಟ್ ನನ್ನ ಮೇಲೆ ಹಿಂಗೆ ಇರಲಿ. ಯಾವ ಜನ್ಮ ಪುಣ್ಯನೋ ಏನೋ ಈ ಒಂದು ಜನ್ಮದಾಗ ನಿಮ್ಮ ಇಷ್ಟು ಮಂದಿದ್ದು ನಾನು ಪ್ರೀತಿ ಗಳಿಸ್ಕೊಂಡೇನು ಅನ್ನೋಂಥದ್ದು ನಾನು ವೈಯಕ್ತಿಕ ಭಾಳ ಖುಷಿ ಕೊಡ್ತೈತಿ. ಇನ್ನು ಮುಂದೆ ನನ್ನ ಪ್ರಕಾಶ್ ಆರ್ಕೆ ಯೂಟ್ಯೂಬ್ ಚಾನಲ್ದಾಗ ನಾನು ವ್ಲಾಗ್ ವಿಡಿಯೋಗಳನ್ನು ಹಾಕ್ತಿರ್ತೀನಿ. ಪ್ರತಿಯೊಂದು ವ್ಲಾಗ್ ವಿಡಿಯೋಗಳನ್ನು ನೋಡ್ರಿ, ಸಪೋರ್ಟ್ ಮಾಡಿರಿ. ಮತ್ತು ಇನ್ನು ನಾನು ಪ್ರಕಾಶ್ ಆರ್ಕೆ ರೆಕಾರ್ಡ್ಸ್ ಅಂತ ಇನ್ನೊಂದು ಚಾನಲ್ ಐತಿ, ತಾವೆಲ್ಲ ನೋಡಿರಿ. ಅದರ ಒಳಗೆ ನಮ್ಮ ಟೀಮಿಂದ ನಾವು ಸಾಂಗ್ಸ್ಗಳನ್ನು ಮಾಡಿ, ಕನ್ನಡ ಮ್ಯೂಸಿಕ್ ವಿಡಿಯೋಗಳನ್ನು ನಾವು ಮಾಡಿ ಆ ಚಾನಲ್ದಾಗ ನಾವು ಹಾಕ್ತಿರ್ತೀವಿ. ನಾವೊಂದು 5 ತಿಂಗಳ ಹಿಂದೆ ಮಾಮೂಜಿ ಅನ್ನೋವಂಥದ್ದು ಒಂದು ರ್ಯಾಪ್ ಸಾಂಗ್ ಮಾಡಿದ್ವಿ. ಆ ಒಂದು ಸಾಂಗನ್ನು ನೀವು ನೋಡಿ ಇಷ್ಟಪಟ್ಟಿರಿ. 7 ಲಕ್ಷ ವ್ಯೂಸ್ ಆಗೈತೆ ಆ ಸಾಂಗಿಗೆ. ಮತ್ತು ಯಾವುದೇ ಥರದ್ದು ನಾನು ಸಾಂಗ್ ಮಾಡಿಲ್ಲ, ಯಾಕಂದ್ರೆ ಬ್ಯಾಸ್ಗೆ ಇತ್ತು ಮತ್ತು IPL ಇತ್ತು. ಈ ಒಂದು ಟೈಮ್ದಾಗ ನಾನು ಇದ್ರಾಗ ಬಿಜಿ ಇರ್ತೀನಿ ಅನ್ನೋ ಕಾರಣಕ್ಕೆ ನಾನು ಏನೂ ಯಾವುದೇ ಥರದ ಸಾಂಗ್ ಮಾಡಿಲ್ಲ. ಇನ್ನು ಮುಂದೆ ಬ್ಯಾಕ್ ಟು ಬ್ಯಾಕ್ ಸಾಂಗ್ಸ್ಗಳು ಬರ್ತಾವೆ ನನ್ನ ಪ್ರಕಾಶ್ ಆರ್ಕೆ ರೆಕಾರ್ಡ್ಸ್ ಯೂಟ್ಯೂಬ್ ಚಾನಲ್ದಾಗ. ಈಗ IPL ಮುಗೀತು, ಈಗ ನಾವು ಮತ್ತೆ ನಾವು ನೆಕ್ಸ್ಟ್ ನಮ್ಮ ಸಾಂಗಿನ ನಾವು ಶೂಟ್ ಪ್ಲ್ಯಾನ್ ಮಾಡತ್ತೀವಿ. ಈಗ ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಬೇರೆ ರೀತಿಯಾದ ಒಂದು ಜಾನರ್ ಸಾಂಗ್ಸ್ಗಳನ್ನು ನಾವು ಮಾಡುವಂಥ ಪ್ಲ್ಯಾನ್ ಮಾಡತ್ತೀವಿ. ಸಾಂಗ್ಸಿಗೂ ನೀವು ದೊಡ್ಡ ಮಟ್ಟಿಗೆ ನಮಗೆ ಸಪೋರ್ಟ್ ಕೊಡತ್ತೀರಿ, ಸಿಕ್ಕಾಗೂ ಕೇಳ್ತಿರ್ತೀರಿ ಯಾವಾಗ ನೆಕ್ಸ್ಟ್ ಸಾಂಗ್ ಅನ್ನೋಂಥದ್ದು. ಅದಕ್ಕೆ ನಾವು ಬೇರೆ ರೀತಿ ಒಂದೇ ಥರದ ಸಾಂಗ್ಸ್ಗಿಂತ ಎಲ್ಲ ಥರದ ನಾವು ಸಾಂಗ್ಸ್ ಮಾಡ್ಬೇಕನ್ನೋ ಒಂದು ವಿಚಾರ ಇಟ್ಕೊಂಡು ಇಡೀ ಟೀಮ್ ಅದ್ರ ಮೇಲೆ ನಾವು ವರ್ಕ್ ಮಾಡತ್ತೀವಿ. ಅದಕ್ಕೂ ನಿಮ್ದು ಹಂಗೆ ಸಪೋರ್ಟ್ ಇರಲಿ. ಮತ್ತು ನೆಕ್ಸ್ಟ್ ನಮ್ಮದು ಟೀಮಿಂದ ಮತ್ತೆ ಏನು ನೆಕ್ಸ್ಟ್ ಅಪ್ಡೇಟ್ ಅನ್ನುವಂಥದ್ದು ನಾನು ನಿಮ್ಗೆ ಮತ್ತೆ ತಿಳಿಸಿರ್ತೀನಿ. ಮತ್ತು ಇನ್ನೊಂದು ನಮ್ಮದು ಒಂದು ಗಾನಯೋಗಿ ಅನ್ನೋಂಥದ್ದು ಒಂದು ನಮ್ಮದು ಸಂಘ ಐತಿ. ನಾವು ಫ್ರೀ ಟೈಮ್ ಇದ್ದಾಗ ನಮ್ಮ ಒಂದು ಟೀಮಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿರ್ತೀವಿ. ನಮ್ಮ ಕಡೆಯಿಂದ ಒಂದು ಏನಾದರೂ ಸಣ್ಣ ಪ್ರಮಾಣದ ಅತಿ ಸಣ್ಣ ಪ್ರಮಾಣದಾಗ ಈ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅನ್ನೋ ಒಂದು ನಾವು ಕೆಲಸ ಮಾಡಾಕತ್ತೀವಿ. ಅದಕ್ಕೂ ಸಹ ನೀವು ದೊಡ್ಡ ಮಟ್ಟಿಗೆ ನಮಗೆ ಸಪೋರ್ಟ್ ಮಾಡತ್ತೀರಿ. ನಿಮ್ಮ ಸಪೋರ್ಟಿಂದ ನಮಗೆ ಇನ್ನಷ್ಟು ಹೆಚ್ಚೆಚ್ಚು ಕೆಲಸ ಮಾಡೋಕ್ಕೆ ಅನುಕೂಲ ಸಿಗ್ತೈತಿ. ಈ ಒಂದು ವ್ಲಾಗ್ದಾಗ ಇದೊಂದು ಹೇಳೋದಿತ್ತು, ಹೇಳಿನ್ರಿ. ಇನ್ನು ಮುಂದೆ ಹಂಗೆ ಸಪೋರ್ಟ್ ಮಾಡ್ತೀರಿ. ಇನ್ನು ವ್ಲಾಗ್ ವಿಡಿಯೋಗಳು ಬರ್ತಿರ್ತಾವೆ. ಈ ಒಂದು ವ್ಲಾಗ್ದಾಗ ಇದೊಂದು ತೋರಿಸ್ಬೇಕಿತ್ತು, ತೋರಿಸೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ ವಿಡಿಯೋದಾಗ ಮತ್ತೆ ಭೇಟಿ ಆಗೋಣ ಅಂತ್ರಿ. ನಮಸ್ಕಾರ.